ಇವಳು ಯಾಕಪ್ಪ ಬಂದ್ಲು ಇಲ್ಲಿಗೆ? ಒಳ್ಳೆ ಸೈಕೋ ತರ ಆಡಿ ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ತಿದ್ರೆ ಅಷ್ಟೇ ಸಾಕು. ಅರ್ಜುನ್, ಅರ್ಜುನ್, ನನ್ನ ನಿನ್ನ ಮದ್ವೆ ಆಗಿದ್ರೆ ಅರ್ಜುನ್. ಬೇಡವೇ ಬೇಡ. ನಾನೇ ಭಾರ್ಗವಿನ ಮನೆಯಿಂದ ಕರ್ಕೊಂಡು ಹೊರಟೋಗ್ತೀನಿ. ಯಾರ ಸವಾಸನೂ ಬೇಡ. ಇದೇನೋ ಹೀಗ್ ಉಲ್ಟಾ ಹೊಡಿತಿದ್ಯಾ? ನೀನ್ ಹೊರಟೋದ್ರೆ ಅಂತ ನನ್ ಮದ್ವೆ ಆಗೋರು ಯಾರು? ಅರ್ಜುನ್, ನಿನ್ನ ಕೋಪ, ಕಾಳಜಿ ಎಲ್ಲ ನನ್ಗೆ ಅರ್ಥ ಆಗತ್ತೆ. ಆದ್ರೆ ಇಷ್ಟು ಚಿಕ್ಕ ವಿಚಾರಕ್ಕೆ ಯಾರಾದ್ರೂ ಮನೆ ಬಿಟ್ಟು ಹೋಗ್ತಾರೇನೋ? ಹಾಗಂತ ಭಾರ್ಗವಿ ಅವ್ರಿಗೆ ಅವಮಾನ ಆಗೋದು ನನ್ನ ಕಣ್ಣಿಂದ ನೋಡಕ್ ಆಗ್ತಿಲ್ಲ. ಅದಕ್ಕೆ ಪಾಪ ಅವ್ರು ನನ್ನ ನಂಬ್ಕೊಂಡ್ ಬಂದಿದ್ದಾರೆ. ಈ ತರ ಕಷ್ಟಪಡೋದನ್ನ ನಾನ್ ನೋಡ್ಕೊಂಡು ಸುಮ್ಮನಿರ್ಬೇಕಾ? ಅರ್ಜುನ್, ನೀನು ಓಡ್ ಹೋಗಿ ಮದ್ವೆ ಆಗಿದ್ದೆ ತಪ್ಪು. ಅಂಥದ್ರಲ್ಲಿ ಅವರು ನಿಮ್ಮಿಬ್ಬರನ್ನ ಮನೆ ಒಳಗೆ ಸೇರಿಸ್ಕೊಂಡಿರೋದೇ ದೊಡ್ಡ ವಿಚಾರ. ಒಂದೇ ದಿನಕ್ಕೆ ಎಲ್ಲಾನು ಮರ್ತು ನಾರ್ಮಲ್ ಆಗಿರಿ ಅಂದ್ರೆ ಹೇಗಾಗತ್ತೆ? ನೋಡು, ನಂದು ಚರಂಡು ಮದುವೆ ಆಗಿದ್ದು ಹೀಗೆ ಅಲ್ವಾ? ನನ್ನನ್ನವರು ಇಮಿಡಿಯೇಟ್ ಆಗಿ ಅಕ್ಸೆಪ್ಟ್ ಮಾಡಿದ್ರ? ಈಗೀಗಷ್ಟೇ ಅತ್ತೆ ನನ್ನ ಜೊತೆ ಮಾತಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದಾಗದಕ್ಕೂ 1 ವರ್ಷ ಬೇಕಾಯ್ತು ಅಲ್ವಾ? ದೊಡ್ಡೋರು ಮಕ್ಕಳ ಮದ್ವೆನ ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಎಷ್ಟು ವರ್ಷದಿಂದ ಕನ್ಸ್ ಕಟ್ಕೊಂಡಿರ್ತಾರೆ ಗೊತ್ತಾ? ಆ ಕನ್ಸ್ನ ಮರ್ತು ಭಾರ್ಗವಿನ ಅಕ್ಸೆಪ್ಟ್ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕು ಕಣೋ. ಅಲ್ಲಿವರೆಗೂ ನೀನ್ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು. ಅದ್ಬಿಟ್ಟು ಹೀಗ್ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಆ ಹುಡ್ಗಿ ಮನೆಗ್ ಬಂದು JP ಪಾಟೀಲ್ ಮನೆನ ಮುರಿದ್ಲು ಅಂತ ಭಾರ್ಗವಿ ಬಗ್ಗೆ ಆಡ್ಕೋತಾರೆ. ಬೇಕಾದು? ಬೇಕಿದ್ರೆ ಅತ್ತೆ ಚಿಕ್ಕತ್ತೆ ಹತ್ರ ಒಂದ್ಸಲ ನೀನೇ ಹೋಗಿ ಮಾತಾಡು. ಅಪ್ಪಬ್ಬ ಅಂದ್ರೆ ಏನು, ನಿನಗ್ ಬೈಬೋದು. ಭಾರ್ಗವಿಗೋಸ್ಕರ ನೀನ್ ಇಷ್ಟು ಮಾಡಕ್ಕಾಗಲ್ವಾ? ಎರಡೇನದ್ಕೆ 4 ಮಾತು ಹೇಳಲಿ, ಇಲ್ಲ ಹೊಡಿಲಿ ನನಗೆ. ಆದ್ರೆ ಪಾಪ ಭಾರ್ಗವಿ ಅವ್ರಿಗೆ ಏನು ಹೇಳ್ಬಾರ್ದು. ಇದು ಪ್ರೀತಿ ಅಂದ್ರೆ. ಸರಿ, ಹೋಗಿ ಮಾತಾಡು. ನೀಟಾಗಿ ಯೋಚನೆ ಮಾಡಿ ಮಾತಾಡು. ಓಕೆ? ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ ಯು. ಅದಕ್ಕೆ ನೀವೊಬ್ರು ಇನ್ಮೇಲೆ ಇಲ್ಲ ಅಂತಿದ್ದಿದ್ರೆ ನನ್ನ ಗತಿ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಒಂದೇ ದಿನಕ್ಕೆ ಹೆಂಡತಿ ಮೇಲೆ ಕರುಣೆ ಉಕ್ಕಿ ಹರಿದು ಅವಳನ್ನ ಬೇರೆ ಮನೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ. ಈ ಬುದ್ಧಿ 1 ವರ್ಷ ಕಳೆದ್ರೂ ಇವ್ರ ಅಣ್ಣ ಚರಣಕ್ ಬಂದಿಲ್ಲ. ಇಲ್ಲ, ಇಷ್ಟು ಬೇಗ ನೀನು ಭಾರ್ಗವಿನ ಕರ್ಕೊಂಡು ಹೋಗ್ಬಾರ್ದು ಅರ್ಜುನ್. ಲೆಕ್ಕ ಚುಕ್ತ ಆದ್ಮೇಲೆ ನಾನೇ ನನ್ನ ಕೈಯಾರೆ ಅವಳನ್ನ ಹೊರಗ್ ಕಳಿಸ್ತೀನಿ. ಯಾಕಂದ್ರೆ ಈ JP ಕಟ್ಟಿರೋ ಸಾಮ್ರಾಜ್ಯ ನಂದಾಗ್ಬೇಕು. ಅಪ್ಪ, ಅಮ್ಮ. ಏನ್ರಪ್ಪ ಇದು? ಏನ್ರ ಇದೆಲ್ಲ? ಯಾಕ್ರೋ ಇದೆಲ್ಲ ತರಕ್ ಹೋದ್ರಿ? ಏನಿಲ್ಲಪ್ಪ, ಈ ತಿಂಗ್ಳಿಗೆ ಬೇಕಾಗಿರೋ ರೇಷನ್ ಎಲ್ಲ ತಂದ್ವಿ. ಅದನ್ನೇ ನೀವ್ ಯಾಕೆ ತರಕ್ ಹೋದ್ರಿ ಅಂತ ಕೇಳ್ತಾ ಇದ್ದೀನಿ. ಇದೇನಪ್ಪ ಹೀಗನ್ಬಿಟ್ರಿ?
ನಾವ್ ಈ ಮನೆ ಮಕ್ಳು ಅಂತೀರಾ, ಮಕ್ಳು ತಂದಿರೋದ್ನ ಈ ತರ ಕೇಳ್ತಾ ಇದ್ದೀರಾ? ಅಮ್ಮ, ಇದನ್ನ ತಗೊಂಡೋಗಿ ಒಳಗಡೆ ಇಡಿ. ಇರ್ಪುಣಿ ಇರ್ಪುಣಿ. ಅಲ್ಲ, ನಾನೇನು ಹೇಳ್ದಲ್ಲೇ ಈ ಸಾಮಾನುಗಳನ್ನೆಲ್ಲ ತರಬೇಕು ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಇನ್ ಹೆಂಗ್ ತಂದ್ರಿ, ಯಾರು ಕೊಟ್ಟು ಕಳ್ಸಿದ್ರು, ಇವೆಲ್ಲ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ರು ನನಗೆ. ಈ ಆಟಗಳನ್ನೆಲ್ಲ ನಮ್ಮ ಹತ್ರ ಇಟ್ಕೊಳಕ್ ಹೋಗ್ಬೇಡಿ. ನಮ್ಮ ಬದುಕನ್ನು ಹೇಗೆ ನಡೆಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ತಗೊಂಡೋಗೆಲ್ಲ. ಅಪ್ಪಾಜಿ, ನೀವು ಅನ್ಕೊಂಡಿರೋ ಹಾಗೆ ಭಾರ್ಗವಿ ದುಡ್ಡಿನ ನಮ್ ದುಡ್ಡಿನ ತಂದಿಲ್ಲ ಅಪ್ಪಾಜಿ. ಮತ್ತೆ ಹೇಗೋ ತಂದ್ರಿ? ನಾಗ, ನೀನ್ ಹೇಳೋ ಹೆಂಗ್ ತಂದಿವೆ ಅಂತ. ಅದೇನಮ್ಮ, ನಂದಣ್ಣ ಅಂಗಡಿಗೆ ಹೋಗಿದ್ವಿ, ಮನೆಗೆಲ್ಲ ಇದನ್ನ ಕೊಟ್ಬಿಡು ಅಂತ ಕೊಟ್ರು. ಇದನ್ನೆಲ್ಲ ರವೀಂದ್ರಣ್ಣ ಮನೆ ಕೊಡು, ದುಡ್ಡೇನು ಅರ್ಜೆಂಟ್ ಆಗಿ ಬೇಡ, ನಿಧಾನವಾಗಿ ಕೊಡಿ ಅಂತ ಹೇಳಿದ್ರು ಅಮ್ಮ. ನೋಡೋ, ಇದು ಸಾಲ ಅಂತ ತಗೊಳ್ತೀನಿ ನಾನು. ಸಾಲನ ವಾಪಸ್ಸು ನಂದು ಕೊಡ್ತೀನಿ, ಸರಿನಾ? ಕೊಡಿಲಿ. ಲೋ, ಇದೇನು ಅಪ್ಪ ನಂದ ಅಂಕಲ್ ಹತ್ರ ಮಾತಾಡ್ತಾರೆ ಅಂತವ್ರೆ. ಅದಕ್ಕಿಂತ ಮುಂಚೆ ಹೋಗಿ ನಾವು ಮಾತಾಡೋಣ, ಸುಮ್ಮನಿರೋ. ಅಲ್ಲಿ ವಲ್ಲಭ ಇರ್ತಾನಲ್ಲ, ಎಲ್ಲನೂ ಮ್ಯಾನೇಜ್ ಮಾಡ್ತಾನೆ. ಅವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರು ಇಲ್ಲೇನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾರು ಅಲ್ಲ, ನನ್ನ ಹೆಂಡತಿ. ವಿಕಿ, 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 ಅವಳ ಕಣ ತಾಳಿ ಇದೆ ಕಣೋ. ಅಂದ್ರೆ ಇವನು ಅವಳನ್ನ ಮದ್ವೆ ಹಾಕ್ಬಿಟ್ಟಿದ್ದಾನೆ. ನನ್ನ ಅಕ್ಕನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಇವಳನ್ನ ಮದ್ವೆ ಆಗಿದ್ಯಾ? ಎಷ್ಟೋ ಧೈರ್ಯ ನಿನ್ಗೆ. ನಿನಗೆ ನನ್ನ ಅರ್ಜುನ್ ಬೇಕಾ? ಈ ತಾಳಿ ಕಟ್ಟಿಸ್ಕೊಂಡು ಈ ಮನೆ ನನ್ ಸ್ಥಾನ ಕಿತ್ಕೊಂಡ್ಬಿಟ್ಯಾ? ಈ ತಾಳಿನೇ ಇಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗ್ತೀಯ ಅಲ್ವಾ? ವಂದನಾ, ಕೈ ತೆಗಿ. ಅವ್ರಿಗೇನಾದ್ರೂ ತೊಂದರೆ ಕೊಟ್ರೆ ನಾನ್ ಸುಮ್ನೆ ಇರಲ್ಲ. ತೆಗಿ ವಂದನಾ. ಯಾಕೆ ಅರ್ಜುನ್, ಯಾಕೆ ನನಗೆ ಮೋಸ ಮಾಡ್ದೆ ಅರ್ಜುನ್? ಸಾಕ್, ಸುಮ್ನೆ ಇರು. ನಾನ್ ಯಾರಿಗೂ ಮೋಸ ಮಾಡಿಲ್ಲ. ನನಗಾಗಿದ್ದ ಮೋಸದಿಂದ ತಪ್ಪಿಸ್ಕೊಂಡ್ ಬಂದು ನಾನು ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗಿದ್ದೀನಿ. ಅವ್ರನ್ನ ಮದ್ವೆ ಆಗಿ ಮನೆ ಕರ್ಕೊಂಡ್ ಬಂದಿದ್ದೀನಿ. ಇನ್ನಾದ್ರೂ ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡು. ಇವಳು ಯಾಕಪ್ಪ ಬಂದ್ಲು ಇಲ್ಲಿಗೆ? ಒಳ್ಳೆ ಸೈಕೋ ತರ ಆಡಿ ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ತಿದ್ರೆ ಅಷ್ಟೇ ಸಾಕು. ಅರ್ಜುನ್, ಅರ್ಜುನ್, ನನ್ನ ನಿನ್ನ ಮದ್ವೆ ಆಗಿದ್ರೆ ಅರ್ಜುನ್. ನಿನ್ನ ಮದ್ವೆ ಆಗ್ತೀನಿ ಅಂತ ನಾನು ಹೇಳಿದ್ನಾ?
ಬಲವಂತವಾಗಿ ಮದ್ವೆ ಆಗ ಕೊಟ್ಟಿದ್ ನೀನು. ನನಗ್ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅಂದ ಹಾಗೆ ಒಂದು ವಿಷಯ ಕೇಳ್ಪಟ್ಟೆ, ನಿಮ್ಮ ಮಗ ನಿಮ್ಮ ಆಪೋಸಿಟ್ ಲಾಯರ್ ಭಾರ್ಗವೇನೆ ಅಂತ ಮದುವೆ ಆಗಿರೋದು? ದಟ್ಸ್ ಅ ಬಿಗ್ ಸ್ಟೋರಿ ಸರ್, ಸಿಕ್ತಾಗ ಹೇಳ್ತೀನಿ. ನನ್ನ ಮಗ ನನ್ನ ಕುಟುಂಬದ ಕಪ್ಪು ಚುಕ್ಕಿ ಅಂತ ಗೊತ್ತಿತ್ತು. ಆದ್ರೆ ವಂದನಾ ಜೊತೆ ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ, ನಾನು ಹೇಳ್ದಾಗೆ ಕೇಳ್ತಾನೆ ಅನ್ನೋ ಹೋಪಲ್ಲಿ. ಆದ್ರೆ ನೀನು ಬಂದು ನನ್ನ ನಂಬಿಕೆನ ಸುಳ್ಳಾಗೋ ಹಾಗೆ ಮಾಡ್ಬಿಟ್ಟೆ. ನನ್ನ ಮಗ ನನ್ನಿಂದ ಇನ್ನೂ ದೂರ ಹೋಗೋ ಹಾಗೆ ಮಾಡಿದ್ಯಾ. ವಂದನಾ ಸೊಸೆ ಆಗೋದನ್ನ ತಡೆದಿದ್ಯಾ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮತ್ತು ಶಕ್ತಿ ಸ್ನೇಹ ಸಂಬಂಧದಲ್ಲಿ ಅಡ್ಡಗೋಡೆಯಾಗಿ ನಿಂತಿದೆ. ನೀನು ನನ್ನ ಮಗನ ಮದುವೆಯಾಗಿ ವಂದನ ಸ್ಥಾನ ಮಾತ್ರ ಕಿತ್ಕೊಂಡಿಲ್ಲ ಭಾರ್ಗವಿ, ಇಷ್ಟು ವರ್ಷದ ಆಸೆ ಕನಸನ್ನ ನಾಶ ಮಾಡಕ್ ಹೊರಟಿದ್ಯಾ. ನನ್ನ ಕೆಲಸ ಗುರಿ ಅಂತ ಬಂದಾಗ ರಕ್ತ ಕೊಟ್ಟು ಹುಟ್ಟಿಸಿರೋ ತಾಯಿ, ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗನ ಬಗ್ಗೆನೇ ಕರುಣೆ ತೋರಿಸ್ದೇ ಇರೋ ನಾನು ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ. ಇವತ್ತು ನಾನು ಆಡೋ ಮಾತಿನಿಂದ ನೀನೇ ಬೇಸತ್ತು ಅರ್ಜುನ್ ಕಡೆ ತಿರುಗು ನೋಡಬಾರ್ದು. ನೀವು ನಾನೇ ಬೇಡ ಅನ್ಸಿ ಮೂಲೆಯಲ್ಲಿ ಕೂತಿರ್ಬೇಕು. ಹಾಗೆ ಮಾಡ್ತೀನಿ.